ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ರುಚಿಯಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಮಧ್ಯಾಹ್ನ ಕೂಡ ತಿನ್ನಬಹುದು. ಇದನ್ನು ರಾತ್ರಿಗೂ ತಿನ್ನಬಹುದು. ಪಡ್ಡು ಇಷ್ಟಪಡೋರು ಯಾವಾಗ ಬೇಕಾದ್ರೂ ಇದನ್ನು ಮಾಡ್ಕೊಂಡು ತಿನ್ನಬಹುದು. ಅಷ್ಟು ರುಚಿಯಾಗಿರುತ್ತೆ. ಗುಂಡಾದಂಥ ಪಡ್ಡು ತಿನ್ನೋದಕ್ಕೆ ತುಂಬ ರುಚಿಯಾದಂಥ ಪಡ್ಡು, ಅವರೆಕಾಳು ಪಡ್ಡನ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ದೋಸೆ ಹಿಟ್ಟು ರೆಡಿ ಇರಬೇಕು. ಉದ್ದಿನ ದೋಸೆ ಹಿಟ್ಟು ರೆಡಿ ಇದ್ದರೆ ನಾವು ಪಡ್ಡು ಮಾಡ್ಕೊಳ್ಳೋದು ಒಂದು 10 ನಿಮಿಷದ ಕೆಲಸ ಅಷ್ಟೇ. ಮೊದಲಿಗೆ ನಾನು ಎಳೆ ಅವರೆಕಾಳನ್ನ ಸ್ವಲ್ಪ ಇಂಗಿಸ್ಕೊಂಡು ಇಟ್ಕೊಂಡಿದ್ದೆ. ಅವರೆಕಾಳನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ, 1 ಕಪ್ ಅವರೆಕಾಳಾದರೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಳಿ ಸಾಕು. ನಾವು ಇಲ್ಲಿ ಪಡ್ಡು ಮತ್ತು ರೊಟ್ಟಿಗೆ ಮಾಡುವಾಗ ಅವರೆಕಾಳನ್ನ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು. ಮತ್ತು ಎಳೆ ಅವರೆಕಾಳು ಕೂಡ ಆಗಿರೋದ್ರಿಂದ 1-2 ವಿಸಲ್ ಬೇಯಿಸ್ಕೊಂಡಿದ್ದೀನಿ. ಉಪ್ಪಾಕಿ ಬೇಯಿಸ್ಕೊಳ್ಳಿ, ಸಪ್ಪೆ ಬೇಯಿಸ್ಕೊಂಡ್ರೆ ರುಚಿ ಇರೋದಿಲ್ಲ. ಬೇಯಿಸ್ಕೊಂಡು ಅವರೆಕಾಳನ್ನೆಲ್ಲನೂ ಒಂದು ತೂತ್ ಬೇಸನಲ್ಲಿ ಸೋರ್ಲು ಹಾಕ್ಕೊಳ್ಳೋಣ. ನಮಗೆ ನೀರಿನ ಅವಶ್ಯಕತೆ ಇಲ್ಲ. ಈ ನೀರು ಮಿಕ್ಕಿದ್ರೆ ನೀವು ಯಾವುದನ್ನು ಸಾಂಬಾರು ಮಾಡಿದಾಗ ಅದಕ್ಕೆ ಉಪಯೋಗಿಸ್ಕೊಳ್ಬೋದು, ಅಥವಾ ರಸಮ್ ಮಾಡೋದಕ್ಕೆ, ಉಪ್ಸಾರು ಮಾಡೋದಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು. ನಾವೀಗ ಪಡ್ಡುಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಬಣ್ಣ ಬದಲಾದ ನಂತರ ಹಸಿಮೆಣಸಿಕಾಯಿ 2, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1/4 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿಗೆ ಏನು ಬಳಸಿಲ್ಲ ನಾನು. ಅದ್ರ ಜೊತೆಗೆ 2 ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಮೊದಲೇ ಹಾಕೋಬೇಕಾಗಿತ್ತು, ಮರ್ತೋಯ್ತು, ಆಗ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ದೋಸೆ ಹಿಟ್ಟು ಮತ್ತು ಕಾಳಲ್ಲೆಲ್ಲ ಉಪ್ಪಿರುತ್ತೆ, ನೋಡ್ಕೊಂಡು ಉಪ್ಪನ್ನ ಉಪಯೋಗಿಸ್ಕೊಳ್ಳಿ. ನಂತರ ಬಸ್ತಿ ಇಟ್ಟಿದ್ದಂಥ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಜೊತೆಯಲ್ಲಿ. ಈಗ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಇದು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ಅವಶ್ಯಕತೆ ಇದ್ದರೆ ಇಷ್ಟಪಟ್ಟರೆ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ ಪಡ್ಡಲ್ಲಿ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೆಳಗಡೆ ಇಳಿಸ್ತಾ ಇದ್ದೀನಿ. ಅದು ತಣ್ಣಗಾಗಷ್ಟಲ್ಲಿ ಈ ಪಡ್ಡುಗೆ ನೀವು ಸಾಂಬಾರು ಬೇಕಾ, ಚಟ್ನಿ ಬೇಕಾ, ಅಥವಾ ಏನಾದನ್ನು ಗ್ರೇವಿ ಮಾಡ್ಕೊತೀರಾ ನೋಡ್ಕೊಳ್ಳಿ, ಅಥವಾ ಉಳಿದಿರೋ ಸಾಂಬಾರಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಇದನ್ನು ಉದ್ದಿನ ಬೇಳೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಅವರೆಕಾಳು ಒಂದು ಸಲ ಬೇಯಿಸಿ ಪಡ್ಡು ಮತ್ತು ದೋಸೆ 2 ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 2ಕ್ಕೂ ಸೇರಿಸಿ ಒಂದೇ ಚಟ್ನಿ ಮಾಡ್ಕೊಂಡಿದ್ದೀನಿ. ನೀವು ಸಾಂಬಾರು ಬೇಕಾ, ಚಟ್ನಿ ಬೇಕಾ, ಗ್ರೇವಿ ಬೇಕಾ ನೋಡ್ಕೊಳ್ಳಿ. ನಾನೀಗ ಏನು ನನ್ನ ಪಡ್ಡುಗೆ ಒಗ್ಗರಣೆ ಮಾಡಿದ್ದೆ ಅದರಲ್ಲಿ ಪಲ್ಯ ಥರ ಕೂಡ ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅವಶ್ಯಕತೆ ಇದ್ದರೆ ಪಲ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಜಾಸ್ತಿ ಮಾಡಿಕೊಂಡು. ಇಲ್ಲಾಂದರೆ ಎಲ್ಲನೂ ಪಡ್ಡುಗೆ ಹಾಕ್ಕೊಳ್ಬೋದು. ದೋಸೆ ಹಿಟ್ಟು ಫ್ರಿಜ್ನಲ್ಲಿದ್ದರೆ ಆದಷ್ಟು ಅದನ್ನು ಮೊದಲೇ 1-2 ಗಂಟೆ ಮುಂಚೆ ಫ್ರಿಜ್ಜಿಂದ ಈಚೆ ತೆಗೆದಿಟ್ಟಿರಿ. ಫ್ರಿಜ್ಜಲ್ಲಿರೋ ಹಿಟ್ಟನ್ನ ಡೈರೆಕ್ಟಾಗಿ ನೀವು ಸ್ಟವ್ ಮೇಲೆ ಈ ಥರ ಮಿಕ್ಸ್ ಮಾಡಿ ಪಡ್ಡು ಹಾಕಿದ್ರೆ ಅಲ್ಲಲ್ಲೇ ಸ್ವಲ್ಪ ಹಿಟ್ಟಿಟ್ಟು ಥರ ಗಂಟು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಈಚೆ ನಾರ್ಮಲ್ ಟೆಂಪ್ರೇಚರ್ಗೆ ಬರೋ ಥರ ಈಚೆ ಕಡೆ ತೆಗೆದಿಟ್ಟಿರಿ ಫ್ರಿಜ್ಜಿಂದ. ಅಥವಾ ಫ್ರೆಶ್ ಆಗಿದ್ದರೆ ದೋಸೆ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಈನು ಪೌಡರ್ ಹಾಕ್ಕೊಳ್ತಿದ್ದೀನಿ. ನಾನು ದೋಸೆ ಹಿಟ್ಟು ಕೂಡ ಎಲ್ಲೂ ಸೋಡಾ ಏನೂ ಬಳಸೋದಿಲ್ಲ. ಸ್ವಲ್ಪ ಈನು ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಗುಂಡಾಗಿ ಬರ್ತವೆ ಪಡ್ಡುಗಳು. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಬೇಕಾಗಿಲ್ಲ. ಪಡ್ಡು ಹಿಟ್ಟು ರೆಡಿಯಾಗಿದೆ. ಈಗ ಪಡ್ಡು ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಈ ಹೆಂಚು ಬೇಗನೆ ಬಿಸಿ ಆಗುತ್ತೆ, ಪಡ್ಡು ಕೂಡ ನಿಮಗೆ ಬೇಗ ಆಗೋಗುತ್ತೆ. 1-2 ನಿಮಿಷಕ್ಕೆಲ್ಲ ನಾವು ಹಿಟ್ಟು ರೆಡಿಯಾಗಿದೆ, 2 ನಿಮಿಷಕ್ಕೆಲ್ಲ ಪಡ್ಡು ರೆಡಿ ಮಾಡ್ಕೊಳ್ಬೋದು. ನಾನು ಪಡ್ಡು ಹೆಂಚು ಸ್ವಲ್ಪ ಬಿಸಿ ಆದ ನಂತರ ಪಡ್ಡು ಹಿಟ್ಟು ಏನಿತ್ತು ಅದನ್ನು ಹಾಕ್ಕೊಳ್ತಿದ್ದೀನಿ. ಇದೇ ಹಿಟ್ಟನ್ನ ನೀವು ಉತ್ತಪ್ಪ ಥರ ಕೂಡ ದೋಸೆಗೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ದೋಸೆ ಮತ್ತು ಉತ್ತಪ್ಪ 2 ಮಾಡಿದ್ದಲ್ಲ, ಅದು ಸಪ್ರೇಟಾಗಿ ಬೇರೆ ಮಸಾಲೆ ಹಾಕಿ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಇದಕ್ಕೆ ಮಸಾಲೆ ಯಾವುದನ್ನು ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ ಈ ಪಡ್ಡನ್ನ. ಇದು ತುಂಬಾ ಚೆನ್ನಾಗಿದೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತೇಳಿ. ದೋಸೆ ಹಿಟ್ಟು ಸ್ವಲ್ಪ ಮಿಕ್ಕಿದ್ರೂ ಪರವಾಗಿಲ್ಲ. 2 ದೋಸೆ ಹಿಟ್ಟು ಮಿಕ್ಕಿದ್ರೆ 4 ಜನಕ್ಕಾಗಷ್ಟು ಟಿಫನ್ ರೆಡಿ ಮಾಡ್ಕೊಳ್ಬೋದು. ನಾವು ಮಸಾಲೆ ಕಾಳು ಎಲ್ಲ ಹಾಕಿರೋದ್ರಿಂದ 4 ಜನಕ್ಕಾಗಷ್ಟು ಹೆಚ್ಚಿಗೆ ಆಗುತ್ತೆ. ಇನ್ನೂ ಅವರೆಕಾಳು ಸೀಸನ್ ಮುಗಿಯೋಷ್ಟರಲ್ಲಿ ಹಸಿ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಪಡ್ಡು ಮಾಡ್ಕೊಳ್ಳಿ. ನನಗೆ ತೊಗೊಂಡಿರೋಂಥ ಕ್ವಾಂಟಿಟಿಗೆ 20 ಪಡ್ಡು ಆಗಿದೆ. ಆರಾಮಾಗಿ 2-3 ಜನಕ್ಕೆ ಅಥವಾ ಇಬ್ಬರಿಗಾಗಷ್ಟು ಪಡ್ಡನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ನೋಡಿರಲ್ಲ ಎಷ್ಟು ಸಿಂಪಲ್ ಅಂತೇಳಿ. ಪಡ್ಡು ತೆಗೆಯೋದಕ್ಕೆ ನಾನು ಈ ಥರ ಪಡ್ಡು ಕಡ್ಡಿ ಸಿಗುತ್ತೆ, ಪಾತ್ರೆ ಸ್ಟೋರ್ಗಳಲ್ಲಿ ಕೇಳಿ, ಚೆನ್ನಾಗಿರುತ್ತೆ. ಇದು ಸ್ಟೀಲಿಂದಿದು ಕಡ್ಡಿಗಳೆಲ್ಲ ಈ ಪಡ್ಡು ಹೆಂಚಲ್ಲೇ ಕೊಡ್ತಾರೆ. ಅದಕ್ಕಿಂತ ಇದು ತುಂಬ ದಿನ ಬಾಳಿಕೆನೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ತೊಗೊಂಡ್ರೆ ನಮಗೆ ಪಡ್ಡು ಎತ್ತೋದಕ್ಕೆ ಕೂಡ ತುಂಬಾ ಈಸಿ. 2 ಕಡೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಮೇಲಿಂದ ಕ್ರಿಸ್ಪಿಯಾಗಿ, ಒಳಗಡೆ ಎಲ್ಲ ಸಾಫ್ಟಾಗಿ. ಅವರೆಕಾಳಂತೂ ಕಡಲೆಬೇಳೆ ಜೊತೆ ಎಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಗೊತ್ತಾ. ನೀವು ಇದಕ್ಕೆ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಬಹುದು, ಇನ್ನೂ ಚೆನ್ನಾಗಿರುತ್ತೆ. ಸಿಂಪಲಾಗಿ ಹಸಿ ಈರುಳ್ಳಿನೇ ಹಾಕಿ ಕೂಡ ದಿಢೀರಂತ ಕೂಡ ಮಾಡ್ಬೋದು, ಯಾವುದೇ ಒಗ್ಗರಣೆ ಮಾಡಿದೆ. ಆದರೆ ಒಗ್ಗರಣೆ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ. ಹಾಗಾಗಿ ನಾನು ಒಗ್ಗರಣೆ ಮಾಡಿನೇ ಪ್ರತಿ ಸಲ ಪಡ್ಡುಗೆ ಉಪಯೋಗಿಸ್ಕೊಳ್ತೀನಿ. ಮತ್ತು ತುಂಬ ಹೊತ್ತು ಇಟ್ಟರು ಕೂಡ ನಮಗೆ ಈರುಳ್ಳಿ ಎಲ್ಲೂ ನೀರು ಬಿಟ್ಕೊಳ್ಳೋದಿಲ್ಲ. ಪಡ್ಡು ಮಾಡುವಾಗ ಹಸಿ ಈರುಳ್ಳಿ ಹಾಕಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನೀವು ಮಾಡೋದಿದ್ರೆ ಅಥವಾ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಹಸಿ ಈರುಳ್ಳಿಗಳನ್ನೇ ಹಾಕ್ಕೊಂಡು ಮಾಡ್ಬೋದು. ಇದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪಿದ್ರಂತೂ ಇನ್ನೂ ಒಳ್ಳೆ ಕಾಂಬಿನೇಷನು. ಅದನ್ನು ಕೂಡ ನೀವು ಪಡ್ಡುಗೆ ಒಗ್ಗರಣೆ ಮಾಡ್ತಿರಲ್ಲ ಆವಾಗ ಸ್ವಲ್ಪ ಹಾಕೊಂಡು ಬಾಡಿಸ್ಕೊಳ್ಳಿ. ಸಬ್ಬಸಿಗೆ ಸೊಪ್ಪಿದ್ರೆ ರಿಯಲಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತದು. ಇಂಥ ರೆಸಿಪಿಗಳೆಲ್ಲ ತುಂಬ ಸಿಂಪಲ್ ಅನ್ಸಿದ್ರು ಕೂಡ ಇದ್ರ ಟೇಸ್ಟ್ಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಮಾಡಿ ರುಚಿ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ದೋಸೆ ಮಾಡಿದಾಗೆಲ್ಲ ಪಡ್ಡುಗೆ ಅಂತಲೇ ಸಪ್ರೇಟಾಗಿ ಇಟ್ಟೆತ್ತಿರ್ತೀರ, ಅಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ ತುಂಬ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.
ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬೈ, ಥ್ಯಾಂಕ್ ಯು.